ಸಂಸ್ಕೃತದಲ್ಲಿ ಕುಸ್ಮಾಂಡ್ ಅಂತ ಕರೀತಾರೆ. ಕುಸ್ಮಾಂಡ್ ಬುದ್ಧಿವರ್ತಕಂ ಅಂದ್ರೆ ಕುಸ್ಮಾಂಡ್ ತಿಂದ್ರೆ ಇಲ್ಲಿ ದೊರೆಯುವಂತ ಮ್ಯಾಂಗೋ ಮಿಲ್ಕ್ ಶೇಕ್ ಈಗ ಕಾಣಿಸುತ್ತೆ. ಕಾಫಿ ಬೇಕಾದ್ರೆ ಕಾಫಿ, ಟೀ ಬೇಕಾದ್ರೆ ಟೀ ತಗೋಬಹುದು. ಹೇಳಿದ್ರಿ ನಾನ್ ಎಸಿ ಎಸಿ ಬೇಕು ಅಂದ್ರೆ ಎಸಿ 1,500 ಮತ್ತೆ ಸೇಮ್ ಅದಕ್ಕೂ ಕಾಂಪ್ಲಿಮೆಂಟ್ರಿ ಇರುತ್ತೆ. ವಾಟರ್ ಬಾಟ್ಲ್ ಮತ್ತೆ ಕಾಫಿ ಅಥವಾ ಟೀ. ಸೂಪರ್. ಇನ್ನೇನ್ ಬೇಕ್ರಿ ನಿಮ್ಗೆ? ಇನ್ನೇನ್ ಬೇಕು? ಬರೀ ಇಂಥದೇ ಹೋಟ್ಲಲ್ಲಿ ಏನ್ ತಿಂದೆ? ಚೆನ್ನಾಗಿತ್ತಮ್ಮ ವೆಜ್ ಪಲಾವು. ಕಿಚನ್ ಅಂತ ಅದು ಒಳ್ಳೆ ದಾಲ್ ಇದೆ. ಇದೇನಿದು? ಪಪ್ಪು. ಇದು ಪಪ್ಪ. ಇದು ದಾಲು, ಇದು ಪಪ್ಪು. ಇದು ನಾರ್ತ್ ಇಂಡಿಯನ್ ಸ್ಟೈಲು, ಇದು ಸೌತ್ ಇಂಡಿಯನ್ ಸ್ಟೈಲ್. ಇದು ಒಳ್ಳೆ ತರಕಾರಿ ಸಾಂಬಾರ್ ಇದೆ. ವೆಂಕಟೇಶ್ವರ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಅಮೃತ ಹೋಟೆಲ್ ಎಷ್ಟು ದಿನ ಆಯ್ತು ಸ್ಟಾರ್ಟ್ ಮಾಡಿ ನೀವು? 6 ತಿಂಗಳಾಯ್ತು ಸರ್. ಹೇಗಿದೆ ಬಿಸ್ನೆಸ್ಸು? ತುಂಬ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ಲೇಡೀಸ್ ಅಂಡ್ ಜೆಂಟಲ್ ಗೈಸ್, ನಮಸ್ಕಾರ. ನಾನು ಸುರೇಶ್ ಶೆಟ್ಟಿ. ನೀವು ನೋಡ್ತಾ ಇರೋದು ಟೇಸ್ಟ್ ಆಫ್ ಉಪಹಾರ. ನಿಮ್ಮೆಲ್ಲರಿಗೂ ಟೇಸ್ಟ್ ಆಫ್ ಉಪಹಾರದಲ್ಲಿ ಸ್ವಾಗತ. ಗೈಸ್, ಬೆಂಗಳೂರು ಟು ಚೆನ್ನೈ ಎಕ್ಸ್ಪ್ರೆಸ್ ಹೈವೇ NH 75 ಅಲ್ಲಿ ಒಳ್ಳೆ ವೆಜ್ ರೆಸ್ಟೋರೆಂಟ್ ಎಲ್ಲಿ ಸಿಗುತ್ತೆ ಅಂತ ನಾನು ಹುಡುಕ್ತಾ ಇರ್ತೀನಿ. ಇವತ್ತು ನನ್ನ ಕಣ್ಣಿಗೆ ಬಿದ್ದಿದೆ ಅಮೃತ ವೆಜ್. ಬನ್ನಿ, ಅಮೃತ ವೆಜ್ ಅಲ್ಲಿ ಹೋಗೋಣ. ಏನೇನ್ ಚೆನ್ನಾಗಿರುತ್ತೆ, ಅಲ್ಲಿ ಹೇಗಿದೆ, ಅಂಬಿಯನ್ಸ್ ಎಲ್ಲ ಹೇಗಿದೆ, ಊಟ ಎಷ್ಟು ಚೆನ್ನಾಗಿದೆ ಅಂತ ನೋಡ್ಕೊಂತ ಬರೋಣ. ಬನ್ನಿ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಈ ಸುಂದರ ಶ್ರತಶೃಂಗ ಪರ್ವತ ಮಡಿಲಲ್ಲಿ ನೆಲೆಸಿರುವ ಅಮೃತ ವೆಜ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಬನ್ನಿ, ಈಗ ಅಮೃತ ವೆಜ್ ಒಳಗಡೆ ಹೋಗೋಣ. ಕಿಚನ್ ನೋಡೋಣ. ಕಿಚನ್ ಹೇಗೆ ಹೈಜಿನಿಕ್ ಆಗಿ ಇಟ್ಕೊಂಡಿದ್ದಾರ, ಹೇಗಿರುತ್ತೆ ಅಂತ ನೋಡೋಣ. ಆಮೇಲೆ ಇಲ್ಲಿ ರೂಮ್ಗಳು ಸಹ ಇದೆಯಂತೆ. AC ರೂಮ್, ನಾನ್ AC ರೂಮ್ ಎಲ್ಲ ಇದೆ. ಅದು ಎಷ್ಟು ರೂಮ್ಗೆ ಎಷ್ಟು ಚಾರ್ಜ್ ಮಾಡ್ತಾರೆ ಅಂತ ಅದನ್ನು ತಿಳ್ಕೊಳ್ಳೋಣ. ತುಂಬಾ ಮುಖ್ಯವಾಗಿ ವಿಷಯ ನಾನು ನಿಮ್ಮ ಹತ್ರ ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನೀವು ಯಾವುದೋ ಒಂದು ಹೋಟ್ಲಲ್ಲಿ ಹೋದಾಗ ಅಲ್ಲಿ ಅವರು ಕಿಚನ್ನ ಹೆಂಗೆ ಇಟ್ಕೊಂಡಿದ್ದಾರೆ ಅಂತ ನೋಡಬೇಕು. ಯಾಕೆ ಗೊತ್ತಾ? ಕಿಚನ್ ಚೆನ್ನಾಗಿದ್ರೆ ಊಟ ಚೆನ್ನಾಗಿರುತ್ತೆ, ಊಟ ಚೆನ್ನಾಗಿದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಅದನ್ನು ಯಾವತ್ತೂ ಮರಿಬೇಡಿ. ನಮಸ್ಕಾರ. ವೆಲ್ಕಮ್ ಮಾಡ್ಕೊಂತಾರೆ. ಇಲ್ಲ ಒಳಗಡೆ ಈ ರೀತಿ ಕಾಣಿಸುತ್ತೆ ರೆಸ್ಟೋರೆಂಟ್. ಇವಾಗ ಫುಲ್ ರಶ್ ಇದೆ. ಸೊ ಹಿಂಗಿದೆ ವಾತಾವರಣ ಇಲ್ಲಿ. ಹಿಂಗಿದೆ. ಹೇಗಿತ್ತು ಸರ್ ಊಟ? ಹೇಗಿತ್ತು ಸರ್? ಚೆನ್ನಾಗಿದೆ. ಹೇಗಿತ್ತು ಸರ್ ಊಟ? ಚೆನ್ನಾಗಿದೆ ಮೇಡಮ್. ಊಟ ಚೆನ್ನಾಗಿದೆ. ಯೂಟ್ಯೂಬರ್ ಮೇಡಮ್. ಚೆನ್ನಾಗಿದೆ. ಗೈಸ್, ಅಮೃತ ಹೋಟ್ಲಲ್ಲಿ ಕಿಚನ್ ಎಷ್ಟು ಹೈಜೆನಿಕ್ ಆಗಿ ಮೇಂಟೈನ್ ಮಾಡ್ತಾ ಇದ್ದಾರೆ ಅಂತ. ಯಾಕೆಂದ್ರೆ ಯಾವುದೇ ಹೋಟ್ಲಲ್ಲಿ ಆಗಿ ಅಲ್ಲಿ ಕಿಚನ್ ಏನಿದೆಯಲ್ಲ ಅದು ಎಷ್ಟು ಹೈಜೆನಿಕ್ ಆಗಿದೆ, ಎಷ್ಟು ನೀಟ್ ಆಗಿದೆ, ಎಷ್ಟು ಫ್ರೆಶ್ ಆಗಿರೋದೇ ಅನ್ನೋದು ತುಂಬಾ ಮುಖ್ಯ. ಅದನ್ನ ನಾನು ಇವಾಗ ನೋಡಿ ಆಮೇಲೆ ನಿಮ್ಗೆ ಹೇಳ್ತೀನಿ. ಬನ್ನಿ. ನೀವೇನ ಚೆಫ್? ಹೆಡ್ ಚೆಫ್ ಯಾರು? ಇವರು ನಾರ್ತ್ ಇಂಡಿಯನ್ ಚೆಫ್, ಚೈನೀಸ್. ಇವರು ನಾರ್ತ್ ಇಂಡಿಯನ್ ಚೆಫ್. ಏನಪ್ಪ ಹೆಸರು ನಿಮ್ದು? ದೀಪಕ್ ಆರ್ಯ. ಏನ್ ಮಾಡ್ತಾ ಇದ್ದೀರಾ? ಆಲೂ ಫ್ರೈ. ಏನ್ ಮಾಡ್ತೀರಾ ಆಲೂ ಫ್ರೈ ಅಲ್ಲಿ? ಆಲೂ ಗೋಬಿ, ಆಲೂ ಜೀರಾ. ಆಲೂ ಬುಜ್ಜಿ, ಆಲೂ ಜೀರಾ. ಎಣ್ಣೆ ನೋಡಿ ಎಷ್ಟು ಕ್ಲೀನ್ ಆಗಿದೆ, ಸಿಕ್ಕದಾಗಿಲ್ಲ. ಆಮೇಲೆ ಹೈಜಿನಿಕ್ ಆಗಿದೆ. ನಿಮ್ಗೆ ತೋರಿಸ್ತೀನಿ ಎಷ್ಟು ಕ್ಲೀನ್ ಆಗಿದೆ ಕಿಚನ್ ಅಂತ. ಇದು ತುಂಬಾ ಇಂಪಾರ್ಟೆಂಟ್, ಎಷ್ಟು ಕ್ಲೀನ್ ಆಗಿ ಇಟ್ಕೊಂಡಿದ್ದಾರೆ ಕಿಚನ್ ಅಂತ. ಅದು ಒಳ್ಳೆ ದಾಲ್ ಇದೆ. ಇದೇನಿದು? ಪಪ್ಪು. ಇದು ಪಪ್ಪ. ಇದು ದಾಲು, ಇದು ಪಪ್ಪು. ಇದು ನಾರ್ತ್ ಇಂಡಿಯನ್ ಸ್ಟೈಲು, ಇದು ಸೌತ್ ಇಂಡಿಯನ್ ಸ್ಟೈಲ್. ಇದು ಒಳ್ಳೆ ತರಕಾರಿ ಸಾಂಬಾರ್ ಇದೆ. ಎಷ್ಟು ಚೆನ್ನಾಗಿದೆ ತರಕಾರಿ ಇದು. ಆಮೇಲೆ ಇದು ರಸಂ ಚೆನ್ನಾಗಿ ಕಾಣ್ತಾ ಇದೆ, ಗಮನ ಚೆನ್ನಾಗಿ ಬರ್ತಾ ಇದೆ. ಇದು ಸಾಲು, ಸ್ವೀಟ್ ಪಾಯಸ. ಇಡ್ಲಿ ಸಾಂಬಾರ. ಟೊಮ್ಯಾಟೊ ಸೊಪ್ಪು ಊಟದ ಜೊತೆಗೆ.
ಪನ್ನೀರ್ ಕುರ್ಮಾನ ಏನಿದು ಇದು ಕ್ಯಾಪ್ಸಿಕಮ್ ಮಸಾಲ. ಕ್ಯಾಪ್ಸಿಕಮ್ ಮಸಾಲ. ಸೊ ಒಂದು ರೆಡಿ ನೋಡೋಣ ಬನ್ನಿ ಇನ್ನಷ್ಟು ಕಿಚನ್ ಹೇಗೆಲ್ಲ ಇವರು ಕ್ಲೀನಾಗಿ ಇಟ್ಕೊಂಡಿದ್ದಾರೆ ಅಂತ. ಹಾಯ್ ಬಾಸ್, ಏನು ನಿಮ್ಮ ಹೆಸರು? ಏನು ನಿಮ್ಮ ಹೆಸರು? ಸುಕೇಶ್. ಏನು ಹೊಡಿತಾ ಇದ್ದೀರಿ ಇವಾಗ? ಫ್ರೈಡ್ ರೈಸ್ ಹೊಡಿತಾ ಇದ್ದಾರೆ. ಸರಿಗೋಣ ನಮ್ಮ ಅಮೃತ ಮತ್ತೆ ಫ್ರೈಡ್ ರೈಸ್ ಹೇಗೆ ಹೊಡಿತಾರೆ ಅಂತ ಈಗ ವೆಜಿಟೇಬಲ್ನೆಲ್ಲ ಚೆನ್ನಾಗಿ ಟಾಸ್ ಮಾಡಿದ್ದಾರೆ. ಇದು ಬೇಕಾಗಿರೋ ಎಲ್ಲ ಇಂಗ್ರೀಡಿಯೆಂಟ್ಸ್ನಾಗ ಯೂಸ್ ಮಾಡಿದ್ದಾರೆ. ಇದು ರೈಸ್, ಇದು ಬಾಸ್ಮತಿ ರೈಸ್. ರುಚಿಗೆ ತಕ್ಕ ಉಪ್ಪನ್ನು ಹಾಕಿ ಟಾಸ್ ಮಾಡ್ತಾರೆ. ಒಂದು ಮಸಾಲೆ ಹಾಕಬೇಕು. ಇದಕ್ಕೆ ಹಾಕಿ ಇಲ್ಲಿ ಹಾಕ್ತಾನೆ ದೋಸೆ ಮೇಲೆ ನಂದಿನಿ ತುಪ್ಪ. ರೈಸ್ ನೋಡಿ, ಇದು ನಂದಿನಿ. ಇವಾಗ ನೀವು ನೋಡ್ತಾ ಇರೋದು ಸೌತ್ ಇಂಡಿಯನ್ ಥಾಲಿ. ಸೌತ್ ಇಂಡಿಯನ್ ಥಾಲಿ ನಿಮಗೆ ಬಿಸಿ ಬಿಸಿ ಪೂರಿ, ಒಂದು ಬಜ್ಜಿ, ಆಮೇಲೆ ಗ್ರೀನ್ ಚಟ್ನಿ, ಪಾಪಡ್ ಸಮೇತಗೆ ಒಂದು ಪಲ್ಯ, ಸ್ವೀಟು, ಆಮೇಲೆ ಒಂದು ಕುರ್ಮಾ, ರಸಮು, ಸಾಂಬಾರು, ಪಪ್ಪು, ಆಮೇಲೆ ವೈಟ್ ರೈಸ್. ತುಂಬ ಚೆನ್ನಾಗಿ ಕಾಣ್ತದೆ. ಸೊ ಈಗ ನಾವು ನಾರ್ತ್ ಇಂಡಿಯನ್ ಥಾಲಿ ನೋಡೋಣ. ನಾರ್ತ್ ಇಂಡಿಯನ್ ಥಾಲಿ ನೋಡಿದೆಲ್ಲ ಇರುತ್ತೆ. ಗೋಬಿ, ಬಿರಿಯಾನಿ, ಜೀರಾ ರೈಸು, ಕ್ಯಾರೆಟ್ ಹಲ್ವಾ, ಕರ್ಡ್ ರೈಸು. ನೋಡಿ, ಫಸ್ಟ್ ನಾನು ನೋಡಿದ್ರೆ ಗೋಬಿ, ಆಮೇಲೆ ವೆಜ್ ಬಿರಿಯಾನಿ, ಜೀರಾ ರೈಸ್, ಟೊಮೊಟೊ ಸೂಪು, ಕ್ಯಾಪ್ಸಿಕಮ್ ಮಸಾಲ, ಆಲೂಗೋಬಿ ಮಸಾಲ, ದಾಲ್ ಫ್ರೈ, ಕರ್ಡ್ ರೈಸು, ಕ್ಯಾರೆಟ್ ಹಲ್ವಾ ಸಮೇತಾಗೆ ನಿಮ್ಗೆ 2 ಸಿಗುತ್ತೆ. ತಂದೂರು ರೋಟಿ, ಆಮೇಲೆ
ಲಿಜ್ಜತ್ ಪಾಪಡ್ ಜೊತೆಗೆ ನಿಮ್ಗೆ ಇದು ಎಷ್ಟು ಸರ್ ಈ ತಾಲಿ 240. 240 ರುಪೀಸ್ಗೆ ಇದು ಒಳ್ಳೆ ಊಟ ಅಂತಲೇ ಹೇಳಿ ಹೊಟ್ಟೆ ತುಂಬ ಕೊಡ್ತಾ. ಸೊ ಇದು 240, ಇದು ಇದು 200 ರುಪೀಸ್, ಬರೀ 200 ರೂಪಾಯಿಗೆ ಇದೆಲ್ಲ. ಸೂಪರ್. ಹೋಟ್ಲಲ್ಲಿ ಏನು ತಿಂದೆ? ಏನು ತಿಂದೆ? ಚೆನ್ನಾಗಿತ್ತಮ್ಮ ವೆಜ್ ಪಲಾವು. दूसरा कुछ रखो उस पे अच्छा दिखने के लिए. ಹೇಳ್ತೀನಿ ಏನು ಅದರ ಟೇಸ್ಟ್ ಏನಿದೆ, ಫ್ಲೇವರ್ ಏನಿದೆ, ಹೇಗೆಲ್ಲ ಮಾಡಿದ್ದಾರೆ ಅಂತ ನೀಟಾಗಿ ಮಾತಾಡ್ಕೊಂತ ತಿನ್ಕೊಂತ ಹೊಟ್ಟೆ ತುಂಬಿಸ್ಕೊಳ್ಳೋಣ. ಈಗ ಫಸ್ಟ್ಗೆ ಏನು ಕಿಚನ್ ಇದೆಯಲ್ಲ ತುಂಬ ನೀಟಾಗಿತ್ತು, ಹೈಜೆನಿಕ್ ಆಗಿತ್ತು. ಈಗ ನಾನು ಊಟದ ಬಗ್ಗೆ ನಿಮ್ಗೆ ಹೇಳ್ತೀನಿ ಹೇಗಿದೆ ಅಂತ ನೋಡಿ. ಸಂಪೂರ್ಣ ಮಾಹಿತಿ ಊಟದಲ್ಲಿರೋ ಟೇಸ್ಟ್ ಎಲ್ಲ ಹೇಳ್ಕೊಡ್ತೀನಿ. ಈಗ ಹಪ್ಪಳ ಬಂದಿದೆ, ಸೌತ್ ಇಂಡಿಯನ್ ಭೋಜನ. ಇದು ಪ್ಲೇಟ್ ತೆಗೆದು ಸೈಡ್ಗಿಟ್ಟು ಅದ್ರ ಮೇಲೆ ಹಪ್ಪಳವನ್ನು ಇಡೋಣ. ಈಗ ರೈಸಿನ ಘಮ ತಗೊಳ್ಳೋಣ, ಹೇಗಿದೆ ರೈಸ್ ಘಮ ಅಂತ. ರೈಸ್ ತುಂಬಾ ಚೆನ್ನಾಗಿದೆ, ಒಳ್ಳೆ ಘಮ ಇದೆ ರೈಸ್ದು. ಆಮೇಲೆ 2 ಬಿಸಿ ಬಿಸಿ ಪೂರಿ, 2 ತಂದೂರು ರೋಟಿ ಕೊಡ್ತಾರೆ. ಆಕ್ಚುಲಿ ಇದು ಸೌತ್ ಇಂಡಿಯನ್ ತಾಲಿ, ನನಗೆ ಸ್ವಲ್ಪ ನಾರ್ತ್ ಇಂಡಿಯನ್ ಇರ್ಲಿ ಅಂತೇಳಿ ತರಿಸ್ಕೊಂಡೆ. ಇದು ಬೀಟ್ರೂಟ್ ಪಲ್ಯ, ಇದು ಚೆನ್ನಾಗಿದೆ, ಘಮ ಚೆನ್ನಾಗಿದೆ. ಇದು ಪಾಯಸ, ಸೇವಿಗೆ ಪಾಯಸ ಇವತ್ತು ನನಗೆ ಕೊಟ್ಟಿದ್ದಾರೆ. ಸೇವಿಗೆ ಪಾಯಸದ ಘಮ ನೋಡಬೇಕು, ಇದರ ಟೇಸ್ಟ್ ನೋಡಬೇಕು, ಇದು ಸ್ಟ್ರಕ್ಚರ್ ನೋಡ್ಬೇಕು ಹೇಗಿದೆ ಅಂತ. ಪಾಯಸದ ಘಮ ಚೆನ್ನಾಗಿದೆ. ಈಗ ಟೇಸ್ಟ್ ಮಾಡೋಣ ಹೇಗಿದೆ ಅಂತ. 1 ಸ್ಪೂನ್ ತುಂಬಾ ತಗೊಂಡು ತಿಂತಾ ಇದ್ರೆ ಮತ್ತೆ ತಿನ್ನೋಣ, ಫಸ್ಟ್ ಬೈಟಲ್ಲಿ ಇನ್ನೂ ತಿನ್ನೋಣ ಅನಿಸ್ತಾ ಇರ್ತಾರೆ, ಆ ರೀತಿ ಇದೆ. ಟೇಸ್ಟ್ ಚೆನ್ನಾಗಿದೆ. ಈಗ ನಾವು ಇನ್ನ ಪಪ್ಪು, ಸಾಂಬಾರು, ಪಲ್ಯಗಳ ಬಗ್ಗೆ ಹೇಳೋಣ. ಇದು ಬಂದು ಮಿಕ್ಸ್ ವೆಜ್ ಕುರ್ಮಾ ಬಂದಿದೆ ಪೂರಿಗೆ ಮತ್ತು ತಂದೂರು ರೋಟಿಗೆ. ಪಲ್ಯ ಚೆನ್ನಾಗಿದೆ, ನೈಸ್, ಒಳ್ಳೆ ಪಲ್ಯ. ಮಸಾಲ ಜಾಸ್ತಿ ಇಲ್ಲ, ಎಣ್ಣೆನೂ ಜಾಸ್ತಿ ಇಲ್ಲ, ಇದು ತುಂಬಾ ಇಂಪಾರ್ಟೆಂಟ್. ಮಸಾಲ ಎಣ್ಣೆ ಜಾಸ್ತಿ ಇಲ್ಲ, ಲೈಟ್ ಆಗಿ ಎಲ್ಲ ಕರೆಕ್ಟ್ ಆಗಿದೆ. ಈಗಿದು ರಸಮ್ ಬಂದಿದೆ, ರಸಮ್ ಚೆನ್ನಾಗಿದೆ. ರಸಮ್ ತುಂಬಾ ಚೆನ್ನಾಗಿದೆ, ಟೊಮೆಟೊ ಟೇಸ್ಟ್ ಇದೆ ರಸಮಲ್ಲಿ. ಗಾಯ್ಸ್ ಇದು ತುಂಬಾ ಇಂಪಾರ್ಟೆಂಟ್ ಏನಂದ್ರೆ ಸಾಂಬಾರ್. ಈ ಸಾಂಬಾರಲ್ಲಿ ಬಳಸಿರುವಂತ ತರಕಾರಿ ಬಂದು ಬೂದ್ ಕುಂಬಳಕಾಯಿ ಗೊತ್ತಲ್ಲ. ಮೊದಲಿಗೆ ನಾನು ಚಿಕ್ಕ ಹುಡುಗನಾಗಿದ್ದಾಗ ಬ್ರಾಹ್ಮಣರ ಹೋಟ್ಲುಗಳಲ್ಲಿ ಈ ಬೂದ್ ಕುಂಬಳಕಾಯಿ ಸಾಂಬಾರ್ನ ಜಾಸ್ತಿ ಮಾಡ್ತಾ ಇದ್ರು. ಬೂದ್ ಕುಂಬಳಕಾಯಿಯನ್ನ ಸಂಸ್ಕೃತದಲ್ಲಿ ಕುಸ್ಮಾಂಡ್ ಅಂತ ಕರೀತಾರೆ. ಕುಸ್ಮಾಂಡ್ ಬುದ್ಧಿ ವರ್ತಕಂ ಅಂದ್ರೆ ಕುಸ್ಮಾಂಡ್ ತಿಂದ್ರೆ ಬುದ್ಧಿ ಬೆಳೀತದಂತ. ಕುಸ್ಮಾಂಡ್ ಅಂದ್ರೆ ಕುಂಬಳಕಾಯಿ ತಿನ್ನೋದ್ರಿಂದ ಬುದ್ಧಿ ಬೆಳೆಯುತ್ತೆ, ಬುದ್ಧಿ ಜಾಸ್ತಿ ಆಗುತ್ತೆ ಅಂತ. ಅದರಿಂದ ಬ್ರಾಹ್ಮಣರು ಇದನ್ನ ಜಾಸ್ತಿ ಬಳಸ್ತಾ ಇದ್ರು. ಬಾಯಿ ತುಂಬಾ ನಿಮ್ಗೆ ಕುಂಬಳಕಾಯಿ ಕಂಡ ಅದರ ರಸ ಬಾಯಿ ತುಂಬಾ ಅರಳ್ಬಿಡುತ್ತೆ, ಅಷ್ಟು ಚೆನ್ನಾಗಿದೆ. ಈಗ ನಾನು ಪಪ್ಪು ಟೇಸ್ಟ್ ಮಾಡ್ತಾ ಇದ್ದೀನಿ, ಪಪ್ಪು ಹೇಗಿರುತ್ತೆ ಅಂತ. ಪಪ್ಪು ಚೆನ್ನಾಗಿದೆ, ಅಲ್ಟಿಮೇಟ್ ಆಗಿ ತುಂಬಾ ಚೆನ್ನಾಗಿದೆ. ಸೌತ್ ಇಂಡಿಯನ್ ಊಟ ತುಂಬಾ ಚೆನ್ನಾಗಿದೆ. ಇವಾಗ ನಾನು ತಂದೂರು ರೋಟಿನ ಮುರ್ಕೊಂಡು ಪಲ್ಯ ಜೊತೆಗೆ, ಸಾಗು ಜೊತೆಗೆ ತಿಂದು ಹೇಳ್ತೀನಿ ಹೇಗಿರುತ್ತೆ ಅಂತ. ಚೆನ್ನಾಗಿದೆ, ಸೂಪರ್, ಒಳ್ಳೆ ಊಟ, ಹೈಜಿನಿಕ್ ಆಗಿದೆ. ಬನ್ನಿ ಇಲ್ಲಿ ತಿನ್ನಿ, ಖುಷಿ. ಗೈಸ್ ಇದು ಜೆಲಿ ವಿತ್ ಐಸ್ ಕ್ರೀಮ್ ಅಂತೆ, ಹೀಗೆ ಕಾಣುತ್ತೆ. ಅಮೃತ ವೆಜ್ ಗಡ್ಬಡ್, ಅಲ್ಲಿ ನಮ್ಮ ಅಮೃತದಲ್ಲಿ ದೊರಕುವಂಥ ಒಂದು ಗಡ್ಬಡ್ ಐಸ್ ಕ್ರೀಮ್ 150 ಅಲ್ಲ 180 ರುಪೀಸಿಗೆ ಈ ಅದ್ಭುತವಾದ ಫುಲ್ಲಿ ಲೋಡೆಡ್ ಗಡ್ಬಡ್ ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ. ಬನ್ನಿ ಅಮೃತ ವೆಜ್ ರೂಮ್ಗಳು ನೋಡ್ಕೊಂಬರೋಣ ಹೆಂಗಿದಾವೆ ಅಂತ. ಯಾಕೆ ಗೊತ್ತಾ, ನಾವು ಇಲ್ಲಿರ್ಬೇಕು ಅಂದರೆ ನಮಗೆ ವಾತಾವರಣ ತುಂಬ ಚೆನ್ನಾಗಿರಬೇಕು, ಅವಾಗೇ ನಮಗೆ ಮನಸ್ಸಾಗೋದು ಇಲ್ಲಿರಬೇಕು ಅಂತ. ಅದರಿಂದ ನಿಮಗೆ ನೀಟಾಗಿ ತೋರಿಸ್ತೀನಿ ಬನ್ನಿ. ಈ ರೂಮಲ್ಲಿ ಏನೇನಿದೆ, ಎಷ್ಟು ಈ ರೂಮದ ಬಾಡಿಗೆ ಎಲ್ಲವನ್ನು ನೀಟಾಗಿ ಕೇಳ್ತಾ ತಿಳ್ಕೊತ ನೋಡ್ಕೊತ ಬರೋಣ. ಒಳಗಡೆ ಬನ್ನಿ.
ಬಲ್ಗಾಳನ ಒಳಗಡೆ ಇಟ್ಟು ನಾವು ಒಳಗಡೆಗೆ ಹೋಗೋಣ. ಇಲ್ಲಿ ನಮಗೆ ತುಂಬ ಚೆನ್ನಾಗಿ ಒಂದು ಬೆಡ್ ಕಾಣಿಸ್ತಾ ಇದೆ, ಒಳ್ಳೆ ಚೆನ್ನಾಗಿದೆ, ತುಂಬ ಫ್ರೆಶ್ ಆಗಿದೆ. ಬ್ಲ್ಯಾಂಕೆಟು, ಬೆಡ್ಶೀಟು, ಪಿಲೋಸು ಎಲ್ಲ ತುಂಬ ಫ್ರೆಶ್ ನೀಟಾಗಿದೆ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇದು ನಮಗೆ ಬೇಕಾಗಿರೋದು. ಆ್ಯಕ್ಚುಲಿ ರೂಮ್ ಎಷ್ಟು ನೀಟಾಗಿದ್ದರೆ ನಮ್ಮ ಮನಸ್ಸು ಅಷ್ಟು ತೃಪ್ತಿ ಆಗ್ತದೆ. ಒಂದು ಬೆಡ್ ಜೊತೆಗೆ ನಿಮಗೆ ಟೀಪಾಯಿ, 2 ಚೇರು, ಇಲ್ಲಿ ಸುಂದರವಾದ ವಾತಾವರಣ. ಬಟನ್ ಇದೆ, ನೀವು ಈ ರೀತಿ ಬಟನ್ ಒತ್ತಿದ್ರೆ ಹೀಗೆ ವಿಂಡೋಗಳು ಓಪನ್ ಆಗ್ತವೆ, ನಿಮ್ಗೆ ಆಚೆ ಅದ್ಭುತವಾದ ಒಂದು ಸುಂದರ ವಾತಾವರಣ ಕಾಣಿಸುತ್ತೆ. ತುಂಬ ಚೆನ್ನಾಗಿದೆ ಗಾಯ್ಸ್, ಐ ಲೈಕ್ ಇಟ್. ತುಂಬ ಇಷ್ಟ ಆಯಿತು ನನಗೆ ಈ ವಾತಾವರಣ, ಇಷ್ಟು ಚೆನ್ನಾಗಿದೆ ನೋಡಿ. ನಾನ್ ಎ ಸಿ ಆದರೆ 1200. ಬರೀ 1200 ನಾನ್ ಎ ಸಿಗೆ. ಎಷ್ಟು ಅವರು? 24 ಅವರ್ಸ್. 24 ಅವರ್ಸ್ಗೆ. ಸೊ 24 ಗಂಟೆಗೆ ಬರೀ 1200 ರೂಪಾಯಿ ಅಂತೆ. ಎ ಸಿ ಹಾಕೊಂಡ್ರೆ ನೀವು 1500 ರೂಪಾಯಿ ಕಟ್ಟಬೇಕು. ಎ ಸಿ ಬೇಕಾಗಿಲ್ಲ, ಈ ಕಡೆಯಿಂದ ಒಳ್ಳೆ ನಿಮಗೆ ಎ ಸಿ ಗಾಳಿನೇ ಬರುತ್ತೆ. ಆಮೇಲೆ ನಿಮಗೆ ಇಲ್ಲಿ ಟಿ ವಿ ಆನ್ ಮಾಡ್ಕೊಬೋದಾ? ಏನೇನು ಕೊಡ್ತೀರಾ ರೂಮಲ್ಲಿ ಉಳಿದಿರೋರಿಗೆ? ಏನು ಫೆಸಿಲಿಟಿ? ಹೈವೇಲಿ ಹೋಗುವಾಗ, ತಿರುಪತಿ ಕಡೆಯಿಂದ ಒಂದು ಹೈವೇಲಿ ಹೋಗುವಾಗ ಒಳ್ಳೆ ಆ್ಯಂಬಿಯನ್ಸಿ ಬೇಕು, ಒಳ್ಳೆ ರೂಮ್ ಬೇಕು, ಒಳ್ಳೆ ಊಟ ಬೇಕು, ಒಳ್ಳೆ ಪರಿಸರ ಬೇಕು ಅಂದರೆ ನಾನು ನಿಮಗೆ ಅಮೃತ ಹೋಟೆಲ್ನ ಅಮೃತ ವೆಜ್ ರೆಸ್ಟೋರೆಂಟ್ನ ಹೈಲಿ ರೆಕಮೆಂಡ್ ಮಾಡ್ತಾ ಇದ್ದೀನಿ. ಇಲ್ಲಿ ಬನ್ನಿ, ಒಳ್ಳೆ ಊಟ ತಿನ್ನಿ, ಇಲ್ಲಿ ರೂಮಲ್ಲಿ ರೆಸ್ಟ್ ಮಾಡಿ ಸ್ವಲ್ಪ. ಆಮೇಲೆ ನೀವು ಬೆಂಗಳೂರಿಗೆ ಹೋದರೆ ನಿಮ್ಮ ಆಫೀಸ್ಗಳಿಗೆ ಅಷ್ಟೊತ್ತಿಗೆ ಒಳ್ಳೆ ಫ್ರೆಶ್ ಮೂಡಲ್ಲಿ ನೀವು ಇರ್ತೀರ. ಒಳ್ಳೆ ಸುಂದರವಾದ ಸುಜಿತವಾದ ಒಂದು ಟಾಯ್ಲೆಟ್ ಬಾತ್ರೂಮ್ ಸಹ ಇದೆ. ಇಷ್ಟು ಚೆನ್ನಾಗಿ ನೀಟಾಗಿ ಫ್ರೆಶ್ ಆಗಿದೆ. ಚೇತನ್ ಅವರೇ, ಇವಾಗ ನಾವು ರೂಮಿಗೆ ಬಂದಿದ್ದೀವಿ. ನಾವು ರೂಮಲ್ಲಿ ನನಗೆ ರೂಮ್ ಕೊಟ್ಟಿದ್ದೀರಾ, ಒಂದು ರೂಮಲ್ಲಿ ಇದ್ದೀವಿ. ಸೊ ನಮ್ಗೆ ಏನೇನು ಕೊಡ್ತೀರಾ ನೀವು? ಕಾಂಪ್ಲಿಮೆಂಟ್ರಿ ಏನಿರುತ್ತೆ ನಿಮ್ಮ ಕಡೆ? ಕಾಂಪ್ಲಿಮೆಂಟ್ರಿ ಅಂದರೆ 1 ಲೀಟ್ರ್ ವಾಟರ್ ಇರುತ್ತೆ. 1 ಲೀಟ್ರ್ ವಾಟರ್, ಬಿಸ್ಲೇರಿ ಮತ್ತೆ ಕಾಫಿ ಅಥವಾ ಟೀ, ಎರಡರಲ್ಲಿ ಆಪ್ಷನ್ಸ್ ಇದೆ. ಕಾಫಿ ಬೇಕಾದರೆ ಕಾಫಿ, ಟೀ ಬೇಕಾದರೆ ಟೀ ತಗೋಬಹುದು. ಸೊ ಒಂದು ರೂಮ್ ಜೊತೆಗೆ ಒಂದು ರೂಮ್ ಬಾಡಿಗೆ 1200 ರೂಪಾಯಿ ಹೇಳಿದ್ರಿ. ನಾನ್ ಎ ಸಿ. ನಾನ್ ಎ ಸಿ. ಎ ಸಿ ಬೇಕಂದ್ರೆ ಎ ಸಿ 1,500. ಮತ್ತೆ ಸೇಮ್ ಅದಕ್ಕೂ ಕಾಂಪ್ಲಿಮೆಂಟ್ರಿ ಇರುತ್ತೆ, ವಾಟರ್ ಬಾಟ್ಲು ಮತ್ತು ಕಾಫಿ ಅಥವಾ ಟೀ. ಸೂಪರ್. ಇನ್ನೇನು ಬೇಕು ರೀ ನಿಮಗೆ? ಇನ್ನೇನು ಬೇಕು ನಮಗೆ? ಒಂದು ಕಾಂಪ್ಲಿಮೆಂಟ್ರಿ ಟೀ ಅಥವಾ ಕಾಫಿ ಇರುತ್ತೆ, ಒಂದು ವಾಟರ್ ಬಾಟ್ಲ್ ಇರುತ್ತೆ. ನಾವು ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಇಲ್ಲಿ ಬಂದು ಸ್ಟೇ ಮಾಡಿ ಫ್ರೆಶ್ ಆಗಿಬಿಟ್ಟು ಒಂದು ಕಾಫಿ ಕುಡ್ಕೊಂಡು ಒಂದು ಡೈರೆಕ್ಟು ಬೆಂಗಳೂರಿಗೆ ನಾವು ಡ್ಯೂಟಿಗೆ ಜಾಯ್ನ್ ಆಗಿಬಿಡ್ಬೋದು. ಇವಾಗ ನೀವು ತಿರುಪತಿಗೆ ಹೋಗಿರ್ತೀರ ಅಥವಾ ಚೆನ್ನೈ ಕಡೆಯಿಂದ ಬರ್ತಾ ಇರ್ತೀರ, ಬೆಳಿಗ್ಗೆನೇ ನೀವು ಬೆಂಗಳೂರಿಗೆ ಹೋಗ್ಬೇಕು ಅಂತ ಇದ್ದಾಗ ನೀವು ಇಲ್ಲಿ ಇಳಿದು ನಾಷ್ಟ ಮಾಡಿಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಡೈರೆಕ್ಟ್ ನೀವು ಆಫೀಸ್ಗೆ ಹೋಗ್ಬೋದು ಅಲ್ವಾ? ರೂಮಿಗೆ ಸರ್ವಿಸ್ ಮಾಡ್ಕೊಡ್ತೀವಿ. ರೂಮ್ಗೆ ಸರ್ವಿಸು ಇದೆ. ರೂಮ್ಗೆ ಸರ್ವಿಸು ಇದೆ. ತುಂಬ ಅನುಕೂಲ. ಆರ್ಡರ್ ಮಾಡಿದ್ರೆ ರೂಮ್ಗೆ ಸರ್ವಿಸ್ ಮಾಡ್ಕೊಡ್ತೀವಿ. ಸರ್ವಿಸ್ ಇದೆ ರೂಮಿಗೆ. ಸೊ ಇದು ಏನಾಗ್ತದೆ ಅಂದರೆ ನನ್ನ ಪ್ರಕಾರ ಕೆಲವೊಂದು ಸರಿ ಏನಾಗ್ತದೆ ಅಂದರೆ ನಾವು ತಿರುಪತಿಯಿಂದ ಕರಿತೀವಿ ಅಥವಾ ಚೆನ್ನೈ ಕಡೆಯಿಂದ ಬರ್ತಾ ಇರ್ತೀವಿ. ಮತ್ತೆ ನಾವು ರೂಮ್ಗೆ ಹೋಗಿ ನಾವು ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಮತ್ತೆ ಡ್ಯೂಟಿಗೆ ಬರಬೇಕು ಅಂದರೆ ತುಂಬ ದೊಡ್ಡ ಕೆಲಸ. ಅದ್ರ ಬದಲಾಗಿ ನಾವು ಇಲ್ಲಿ ರೂಮ್ ತೊಗೊಂಬಿಟ್ರೆ ನಾವು ಇಲ್ಲಿ ಫ್ರೆಶ್ ಅಪ್ ಆಗಿಬಿಟ್ಟು ನಾಷ್ಟ ತಿಂದ್ಬಿಟ್ಟು ಟೀ ಕಾಫಿ ಕುಡ್ಕೊಂಡು ಒಳ್ಳೆ ಆ್ಯಂಬಿಯನ್ಸಿ, ಒಳ್ಳೆ ವಾತಾವರಣ. ಇಲ್ಲಿ ನೋಡಿ ಬೆಟ್ಟ ಗುಟ್ಟುಗಳನ್ನೆಲ್ಲ ನೋಡ್ಕೊತ ಆರಾಮಾಗಿ ನಾವು ಫ್ರೆಶ್ ಆಗಿಬಿಟ್ಟು ಡೈರೆಕ್ಟ್ ಆಫೀಸ್ಗೆ ಹೋಗ್ಬಿಡ್ಬೋದು. ಈ ಒಂದು ಪ್ಲ್ಯಾನ್ನ ನೀವು ಮಾಡ್ಕೊಂಬಂದರೆ ನೀವು ಡೈರೆಕ್ಟ್ ಆಫೀಸ್ ಹೋಗೋಕ್ಕೆ ತುಂಬ ಅನುಕೂಲ ಆಗುತ್ತೆ. ನೋಡಿದ್ರಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ ಅಂತ ಇಲ್ಲಿ ನೋಡಿ. ಪಾರ್ಕಿಂಗ್ ಇರೋದ್ರಿಂದ ನಿಮಗೆ ತುಂಬ ಅನುಕೂಲ ಆಗುತ್ತೆ. ಆರಾಮಾಗಿ ಗಾಡಿ ನಿಲ್ಲಿಸ್ಕೊಂಡು ಇಲ್ಲಿ ಒಳ್ಳೆ ಊಟ ತಿಂದ್ಬಿಟ್ಟು ತುಂಬ ಚೆನ್ನಾಗಿದೆ ಪರಿಸರ ಈ ಕಡೆ ಎಲ್ಲನೂ. ಡ್ರಾಯಿಂಗ್ ತುಂಬ ಚೆನ್ನಾಗಿ ಮಾಡಿಸಿದ್ರಲ್ಲ ವೆಂಕಟೇಶನ್ ಅವರೇ, ಡ್ರಾಯಿಂಗ್ ತುಂಬ ಚೆನ್ನಾಗಿ ಮಾಡಿಸಿದ್ರಲ್ಲ. ಯಾರು ಮಾಡಿದ್ದೀರು? ಸೊ ವೆಂಕಟೇಶನ್ ಅವರೇ ನಮಸ್ಕಾರ. ಅಮೃತ ಹೋಟೆಲ್ ಎಷ್ಟು ದಿನ ಆಯಿತು ಸ್ಟಾರ್ಟ್ ಮಾಡಿ ನೀವು? ಹೇಗಿದೆ ಬಿಸ್ನೆಸ್ಸು? ತುಂಬ ಚೆನ್ನಾಗಿದೆ. ಜ್ಯೂಸ್ಗೆ ಔಟ್ಲೆಟ್ ಕೂಡ ಮಾಡಿದರೆ ಏನೇನು ಜ್ಯೂಸ್ ಮಾಡ್ತಾರೆ ಅಂತ ಒಮ್ಮೆ ಟ್ರೈ ಮಾಡೋಣ ಬನ್ನಿ ಗೈಸ್. ಇದು ಏನು ಜ್ಯೂಸ್ ಇದು? ಮ್ಯಾಂಗೋ ಮಿಲ್ಕ್ ಶೇಕ್ ರೆಡಿ ಇದೆ ಗೈಸ್. ಇದು ಇಲ್ಲಿ ದೊರೆಯುವಂಥ ಮ್ಯಾಂಗೋ ಮಿಲ್ಕ್ ಶೇಕ್ ಈಗ ಕಾಣಿಸುತ್ತೆ. ಇದು ಪ್ಲೈನ್ ಲಸ್ಸಿ ಗೈಸ್. ಇದು ಕಾಫಿ ಕೂಡ ಇಲ್ಲಿ ಸಿಗುತ್ತೆ ನಿಮಗೆ. ಇದು ನಮ್ಮ ಕರ್ನಾಟಕದ ಸ್ಪೆಷಲ್ ಕಪ್ ಅಂತಲೇ ಹೇಳ್ಬೋದು, ಯಾಕೆಂದರೆ ಈ ಕಪ್ಪಲ್ಲಿ ಎಲ್ಲ ಕಡೆ ನಿಮಗೆ ಸಿಗೋದಿಲ್ಲ. ತುಂಬ ಅದ್ಭುತವಾದ ಕಾಫಿ. ಇಲ್ಲಿ ನಿಮಗೆ ಜ್ಯೂಸ್ ಕೌಂಟ್ರಲ್ಲಿ ಬಂದರೆ ಕಾಫಿನೂ ಸಿಗುತ್ತೆ. ನಮ್ಮ ಕರ್ನಾಟಕನೇ ಇಂಟ್ರೊಡ್ಯೂಸ್ ಮಾಡ್ತಿರುವಂಥ ಈ ಕಾಫಿ ಕಪ್ಪುಗಳಲ್ಲಿ ಆ ಕಾಫಿ ಕುಡಿಯೋದೇ ಒಂದು ಖುಷಿನೇ ಅಂತ ಹೇಳ್ಬೋದು. ಯಾಕೆಂದರೆ ಈ ರೀತಿ ಕಪ್ಪುಗಳಲ್ಲಿ ಎಲ್ಲ ಕಡೆ ಸಿಗೋದಿಲ್ಲ. ಇದಕ್ಕೆ ಟೇಸ್ಟ್ ನೋಡೋಣ, ಹೇಳ್ತೀವಿ ಹೇಗಿದೆ ಅಂತ.
ಪಾಯಸ ಮಧ್ಯದಲ್ಲೇ ಒಂದು ಕಲ್ಲಿದೆಯಲ್ಲ, ಅದನ್ನ ಕಾಣಿಸ್ತಕ್ಕಂಥ ತುಂಬ ಅದ್ಭುತವಾಗಿ ಕಾಣಿಸ್ತದೆ ಆ ಕಲ್ಲು ನಮಗೆ ಇದೆಲ್ಲ ನೋಡೋಕ್ಕೆ. ಚಾಕ್ಲೇಟ್ ಮಿಲ್ಕ್ ಶೇಕ್ ಕಾಣಿಸುತ್ತೆ. ಒಳ್ಳೆ ಕಾಫಿ ಇದೆ, ತುಂಬ ಚೆನ್ನಾಗಿದೆ ಕಾಫಿ. ಫಸ್ಟ್ ಬೈಟಲ್ಲೇ ನಮ್ಗೆ ಇನ್ನೂ ಕುಡಿಬೇಕು ಅನ್ಸುತ್ತೆ, ಅಷ್ಟು ಚೆನ್ನಾಗಿದೆ. ಸರ್, ಏನೇನು ಬ್ರ್ಯಾಂಡ್ ಇಟ್ಟಿದ್ದೀರಾ ಇಲ್ಲಿ? ಕಾಟನ್ ಚೆನ್ನಾಗಿದೆ. ಒಳಗಡೆ ಎ ಸಿ ಇರೋದಕ್ಕೆ ನಿಮ್ಗೆ ಒಳಗಡೆ ಬಂದ ಫುಲ್ ಫೀಲ್ ಆಗ್ತೀರಾ. ಸರ್ ಹೇಳಿ ಏನೇನಿದೆ ಇಲ್ಲಿ, ಏನು ಎಷ್ಟು ಸಿಗುತ್ತೆ, ಏನು ಕಾಸ್ಟ್ಲಿ ಇದೆಯಾ, ಕಮ್ಮಿ ಇದೆಯಾ? ಹಾಂ, ಮಕ್ಕಳದು, ಲೇಡೀಸ್ದು ಎಲ್ಲ ಇದೆ. ಜೆಂಟ್ಸ್ದು ಟಿ ಶರ್ಟ್ ಇದೆ, ಇದೆಷ್ಟು ಸರ್ ಜೆಂಟ್ಸ್ದು ಟಿ ಶರ್ಟ್ ಇದು? ಹಾಂ, 450 400ಗೆ ಇದು ತುಂಬ ಚೆನ್ನಾಗಿದೆ ಟಿ ಶರ್ಟು. ಐ ಲೈಕ್ ದಿಸ್. ಸೊ ನಿಮಗೆ ಹಲವಾರು ಟಿ ಶರ್ಟ್ಗಳಿದ್ದಾವೆ. ಸೊ ನಿಮಗೆ ಟ್ರೈ ಕಾರ್ಟೂನ್ ಅಂತ ಒಂದಿದೆ. ಆಮೇಲೆ ಇಲ್ಲಿ ನಿಮಗೆ ಬೀಡ ಅಂಗಡಿನೂ ಸಿಗುತ್ತೆ. ಬನ್ನಿ ಬೀಡ ಅಂಗಡಿ ಒಂದು ನೋಡ್ಕೊಂಬರೋಣ. ಏನೇನು ಬೀಡ ಹಾಕ್ತೀರಾ? ಅಮೃತ ವೆಜ್ ಹೋಟೆಲ್ ಊಟ ತುಂಬ ಚೆನ್ನಾಗಿತ್ತು. ಇಲ್ಲಿ ಕಿಚನ್ ತುಂಬ ಕ್ಲೀನಾಗಿ ಇಟ್ಕೊಂಡಿದ್ದಾರೆ. ಆಮೇಲೆ ಇಲ್ಲಿನ ಸ್ಟಾಫು ತುಂಬ ಫ್ರೆಂಡ್ಲಿ ಆಗಿದ್ರು. ತುಂಬಾನೇ ಅದ್ಭುತವಾಗಿತ್ತು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು, ನಮಸ್ಕಾರ.